ಏನಾಯ್ತು? ಎದಕ್ಕೆ ಹತ್ಕೊಂತ ಬಂದಿದಿ? ಮಾವಾರೆಲ್ಲದರ ಏನು ತೊಂದರೆ ಆತು? ನೀ ಹಿಂಗೆ ಬಂದು ಸುಮ್ಮನೆ ನಿಂತ್ಕೊಂಡ್ರೆ ನಾವು ಏನು ಅನ್ಕೋಬೇಕು? ಈಗ ಎಲ್ಲಿಂದ ಬಂದಿವ? ಏನಾತು? ಏನು ನಿಮ್ಮ ನೆಗಣ್ಣರ ಜೊತೆ ಏನಾರ ಜಗಳ ಮಾಡಿದೇನ? ನಿಮ್ಮ ಅತ್ತಿ ಮಾವ ಏನಾರ ಅಂದ್ರೆ ಏನಾತು? ಇಲ್ಲಪ್ಪ, ಅತ್ತೆಯರು ಮಾವರು ಏನು ಅಂದಿಲ್ಲ. ನಿಗೆಣ್ಣರ ಜೊತೆಗೂ ಜಗಳ ಮಾಡಿಲ್ಲ. ನಾನು ಅಲ್ಲಿದ್ದೇ ಇಲ್ಲ. ಹೌದಾ? ಮತ್ತು ಫೋನ್ ಮಾಡಿದಾಗ ಇಲ್ಲೇ ಅದೀವಿ ಅಷ್ಟ್ರು ಅಂದಿ. ಏನಾತವ? ನನಗೆ ಒಟ್ಟು ಅರ್ಥನ ಆಗೋಲ್ ನೀ ಏನು ಹೇಳಕತ್ತಿ ಅನ್ನೋದು. ಚಂದಾಗ ಸಮಾಧಾನ ಕುಂತು ಹೇಳು. ಹೋಗ ನೀರು ತೊಂಬರೈಕಿನ. ಅಪ್ಪಾಜಿ, ನಾ ತರ್ತೀನಿ ತಡ್ರಿ. ಹ್ಞೂ ತೊಂಬೋಗು. ನೀ ಬಾ, ಕುಂದ್ರ ಬಾ. ಆಕಿ ನೀರು ತರ್ತಾಳ. ನಿಮ್ಮ ಅತ್ತಿಗೆಮ್ಮ ಕುಂದ್ರ ಬಾ. ನೀವು ಹೋರಿ. ಇವಾದ ನೋಡು, ಹೋಗಿ ಅವನ ಜೊತೆಗೆ ಆಟ ಆಡ ಹೋರಿ. ನೀವು ಹೋಗ್ರಿ. ಅಜ್ಜ, ನಂಗೆ 5 ರೂಪಾಯಿ ಕೊಡ, ನಾನು ಕುರ್ಕುರಿ ತಗೊಂಬರ್ತೀನಿ. ಒಳಗ ಅತ್ತಿ ಹತ್ರ ರೊಕ್ಕ ಇಸ್ಕೊ. ಅಂಥದ್ದೇನು ತಿನ್ಬೇಡ್ರಿ, ಕುರ್ಕುರಿ ಪರಿಕರ ಜಾಸ್ತಿ ತಿನ್ಬೇಡ್ರಿ. ಒಳಗ ಎಂಥವ ಅಂಟಿ ನುಂಡಿ ಮಾಡಿಟ್ಟಾಳೆ ನಿಮ್ಮ ಅತ್ತಿ. ಹೋಗಿ ಇಸ್ಕೊಂಡ್ ತಿನ್ರಿ. 5 ರೂಪಾಯಿ ಕೊಡ್ತಾಳ, ಇಸ್ಕೊಂಡು ಇಲ್ಲೇ ಹೊರಗೆ ಆಟ ಆಡ್ತೀರಿ. ಏನು ಕುರ್ಕುರಿ ಪರಿಕರ ತಿನ್ಬೇಡ. ಹೋಗು, ಚಕ್ಲಿ ಮಾಡಿ ಓಡು. ಅತ್ತಿ ಇಸ್ಕೊ ಹೋಗು. ಇಸ್ಕೋತೀನಿ. ಅಕ್ಕ ಬಾರ. ನಾವು ಅಲ್ಲ, ನೀ ಹೋಗು. ಜಾಕು ಅಲ್ಲ ಅಂತ ನಾವು ಹೋಗ್ತೀನಿ ತಗೋ. ಹಂಗೆ ಮಾಡಬಾರ್ದವ. ಹೊರಗ ಮಾವ ಇದ್ದಿಲ್ಲ, ಮಾವ ನೀನು 3 ಮಂದಿ ಹೋಗಿ ಆಟ ಆಡೋರಿ. ಹೋರಿ. ಹೋಗ್ ದಿಶು, ಹೊರಗೆ ಆಟ ಆಡೋಗಮ್ಮ. ಹ್ಞೂ ಮಮ್ಮಿ. ತಗೋ, ಮೊದಲು ನೀರು ಕುಡಿ. ನೀರು ಕುಡಿ ಸುಧಾರಿಸ್ಕೊ, ಆಮೇಲೆ ಮಾತಾಡುವಂತೆ ಅಂತ. ತಗೋ. ಥ್ಯಾಂಕ್ಸ್ ಅತಿಯಮ್ಮ. ಈಗ ಹೇಳು, ಏನಾತ? ಉಟ್ಟು ಬಟ್ಟಿ ಮೇಲೆನ ಮನೆ ಬಿಟ್ಟು ಬರಂಥದ್ದು ಏನಾತ ಹೇಳೀಗ. ಇಷ್ಟು ದಿನ ಅವ್ವ, ಅಪ್ಪ, ಅಣ್ಣ, ನಿಮ್ಗೆ ಯಾರಿಗೂ ಹೇಳ್ದೇ ಇರೋ ವಿಷಯ ಒಂದು ಹೇಳ್ತೀನಿ. ಇವರು ನೋಡವ, ಧೈರ್ಯವಾಗಿ ಹೇಳು. ನೀನೇನ ಹೇಳಿ, ನೀನೇನ ನಿರ್ಧಾರ ತಗೊಂಡ್ರು ನಾವು ನಿನ್ನ ಜೊತೆಗೆ ಯಾವಾಗಲೂ ಇರ್ತೀವಿ. ಏನು? ಧೈರ್ಯವಾಗಿ ಹೇಳು. ಏನಾಯ್ತು? ಏನು ಮಾಡಿದ್ ನಿನ್ನ ಗಂಡ? ಅವ್ವ, ಇವರು ನಮ್ಮ ಮನೆ ಕೆಲಸದಾಕಿದ್ಲಲ್ಲ ಮಲ್ಲಿ ಅಂತಂದು, ಆಕಿಗೆ ಏನೇನೋ ಹೇಳಿ ಹೆದರಿಸಿ ಆಕಿಗೆ ತಾಯಾಗಂಗೆ ಮಾಡಿ. ಏನು ಹೇಳಕತ್ತಿಲ್ಲ ನೀನು? ಯಾರು? ಪ್ರತಾಪ್ನ? ನಿನ್ನ ಗಂಡ? ನಾನು ನಂಬಕ್ಕೆ ಸಾಧ್ಯ ಇಲ್ಲವ ಇದನ್ನ. ಕರೇನ ಅಮ್ಮಾರ, ಆಕಿ ಗಂಡನ ಬಗ್ಗೆನ ಯಾಕೆ ಸುಮಿತ್ರ ಸುಳ್ಳು ಹೇಳ್ತಾಳ? ಸುಳ್ಳು ಹೇಳೋ ಅವಶ್ಯಕತೆ ಏನೈತ್ರಿ ಅಮ್ಮಾರ? ನೀವು ಸ್ವಲ್ಪ ಸುಮ್ಮನಿರಿ. ಏನು ಹೇಳ್ತಾಳ ಕೇಳೋಣ. ನೀ ಹೇಳು ಸುಮಿತ್ರ. ಹಂಗಲ್ಲಲ್ಲಿ ಸುಚಿ, ಅವ ಒಳ್ಳೆಯವದನಂತ ಹೇಳಕತ್ತೀನಿ. ನಾನು ನನ್ನ ಮಗಳು ನಂಬಕತ್ತಿಲ್ಲ ಅಂತಲ್ಲ. ನೀವು ಮೊದಲು ಸುಮಿತ್ರ ಏನು ಹೇಳ್ತಾರನ್ನ ಕೇಳ್ರಿ ಅಮ್ಮಾರ. ಹೇಳವ. ಬರೀ ಮಲ್ಲಷ್ಟ ಅಲ್ಲ, ಆಫೀಸ್ನಾಗಿರಾಕಿ. ಇವ್ರಿಬ್ಬರದಂತ್ರ ನನಗೆ ಗೊತ್ತು. ಊರಾಗನು ಯಾರು ಇವ್ರ ಬಗ್ಗೆ ಒಳ್ಳೇದು ಹೇಳಲ್ಲ. ಯಾರೋ ಒಬ್ಬಾಕಿ ಇದ್ಲಂತ ಊರಾಗ, ಆಕಿನ ಪ್ರೀತಿ ಮಾಡ್ತಿದ್ರಂತ. ಆಕಿ ಒಟ್ಟು ಹಿಂಗ ಆಕೆ ಮದುವೆಗೆ ಹೋದ್ಲು, ಆಕೆನ್ ಬಿಟ್ಟರು. ಬರೀ ಇಂಥವ ಬರೋದು ಸುದ್ದಿ. ನಾನು ಹೋಗ್ಲಿ ಬಿಡು, ಅವು ಯಾವ ನಾ ಕಣ್ಣಿಂದ ನೋಡಿಲ್ಲ. ಇಲ್ಲಿ ತಲೆ ಕಿಶೆ ಬಿಡೋದನ್ನು ಸುಮ್ಮನಿದ್ದೆ. ಆದ್ರೆ ಮಲ್ಲಿದು ಮಾತ್ರ ಕಣ್ಣಿಂದನೇ ನೋಡಿದ್ನವ. ಅದಾದ್ರೂ ನಾನು ನನ್ನ ಗಂಡನ ಯಾವತ್ತೂ ಬಿಟ್ಕೊಳ್ಳಿಲ್ಲ. ಯಾಕಂದ್ರೆ ನಾನು ಭಾರತದಾಕೆಲ್ಲ, ಅದ್ರಾಗೂ ಕರ್ನಾಟಕದಾಕಿ, ಗಂಡನೇ ಪರದೈವ ಅಂದ್ಕೊಂಡು ಜೀವನ ಮಾಡೋರು ನಾವು. ಕ್ಷಮಿಸಿ. ಏನು ಗೊತ್ತಿಲ್ಲ ನಂಗನ ಇದ್ರೂ ಇವ್ರ ರಂಗಿನಾಟ ಬಿಡ್ಲಿಲ್ಲವ. ಇವ್ರು ಬಿಡ್ಲಿಲ್ಲ. ನನ್ನ ಬಂಗಾರದಂತ ತಂಗಿಗೆ ಮೋಸ ಮಾಡ್ತಾನ ಆ ಸುಳಿ ಮಗನ ನಾ ಬಿಡೋದಿಲ್ಲ. ಕೊಚ್ಚಿ ಕೊಲೆ ಮಾಡಲಿಲ್ಲ, ನನ್ನ ಹೆಸರು ಕರಿಬೇಡ ನೀನು. ಅಣ್ಣ, ಇಂಥದ್ದೆಲ್ಲ ಯಾವುದೂ ಆಗಬಾರ್ದು. ನನ್ನ ಮರ್ಯಾದೆನೂ ಹೋಗಬಾರ್ದು. ಅತ್ತಿ ಮಾವನ ಮರ್ಯಾದೆನೂ ಹೋಗೋದು ಬೇಡಣ್ಣ. ಅಲ್ಲವಾ, ನೀನು ಇಷ್ಟು ನಿಮ್ಮ ಅತ್ತಿ ಮಾವನ ಮರ್ಯಾದೆ, ನಿನ್ನ ಗಂಡನ ಮರ್ಯಾದೆ ಅಂತ ಯೋಚನೆ ಮಾಡ್ತಿದ್ದಿ. ನಿಮ್ಮ ಅತ್ತಿ ಮಾವ ಹೆಂಗೆ ಸುಮ್ಮನಿದ್ರು? ಅವ್ರ ಮಗ ಇಷ್ಟೆಲ್ಲ ಮಾಡಿದ್ರು. ಸರಿ, ಮೊದಲು ನಿಮ್ಮ ಮಾವು ಫೋನ್ ಮಾಡ್ತೀನಿ. ಫೋನ್ ಮಾಡಿ ನೀವು ನನ್ನ ಮಗಳು ನೋಡ್ಕೊಳೋದು ನೀವು ಏನಂತ ಹೇಳಿ ನನ್ನ ಮಗಳು ಮದುವೆ ಮಾಡ್ಕೊಂಡಿದ್ರಿ ಅಂತ ಕೇಳ್ತೀನಿ. ತಡಿ, ಮತ್ತೆ ತಾಯಿ ಫೋನ್ ತಾಲ ಇಲ್ಲಿ. ಅಪ್ಪ, ನೀವಿಂಗ್ ಮಾಡಿದ್ರೆ ನಾನು ಏನು ಮಾಡ್ಲಪ್ಪ? ಮತ್ತೆ ಏನು ಮಾಡಿ ಅಂತೀವ? ಆ ಸುಳೆ ಮಗ ಹಂಗೆ ಸುಮ್ಮನೆ ಬಿಡ. ನಿನಗೆ ಇಷ್ಟು ಮೋಸ ಮಾಡ್ಯಾನ, ಆ ಮಕ್ಕಳಿಗೆ ಮೋಸ ಮಾಡ್ಯಾನ. ಇಲ್ಲಪ್ಪ, ನನಗಷ್ಟ ಅಲ್ಲ, ಅವರವ್ವ ಅವರಪ್ಪಗೂ ಮೋಸ ಮಾಡ್ಯಾರ. ಆಸ್ತಿ ಕೇಳಿ ಅಲ್ಲೂ ಜಗಳ ಮಾಡಿದ್ರು. ಅತ್ತಿ ಮಾವರನ್ನ ಬೈದು ಹೊರಗೆ ಹಾಕ್ಯಾರ. ನಾನು ಅಲ್ಲೇ ಇದ್ದೆ ಊರಾಗನ. ಅತ್ತಿ ಮಾವ್ರ ಜೊತೆಗೆ ಇವರ ಬಂದು ಕರ್ಕೊಂಡು ಹೋಗ್ತೀನಿ ಅಂತಂದು ಹಠ ಮಾಡಿ ನನ್ನ ಹೆಂಡತಿ, ನನ್ನ ಮಕ್ಕಳು ನನ್ನ ಜೊತೆಗೆ ಇರಬೇಕು, ನಾ ತಾಳಿ ಕಟ್ಟಿನಿ, ಹಂಗೆ ಹಿಂಗಂತೇಳಿ ಜಗಳ ಮಾಡಿ ನಮ್ಮನ್ನು ಊರಿಗೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ ದಿನಾನ ಜಗಳ ತೆಗೆದ್ರು. ಸಣ್ಣ ವಿಷಯಕ್ಕೆ ಅವರಿಗೆ ಹೆಂಡತಿ ಅಂದ್ರೆ ಏನು, ಹೆಂಡತಿ ಮಹತ್ವ ಏನು, ಹೆಂಡತಿಗೆ ಏನು ಬೆಲೆ ಕೊಡಬೇಕು, ಏನೂ ಇಲ್ಲಪ್ಪ. ಅವ್ರಿಗೇನಂದ್ರೆ ನಾನು ಬೇಕು ಮನೆಯಾಗ
ರೊಕ್ಕ ಇಲ್ದಾಗ ಕೆಲಸ ಮಾಡಕ್ಕೆ ಕೆಲಸ್ತಾಳೆ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೊಳಕ್ಕೆ ನಾನು ಅಷ್ಟು ಬಿಟ್ಟರೆ ಅವ್ರಿಗೆ ಯಾವತ್ತೂ ನಾನು ಒಬ್ಬಕ್ಕೆ ಮನುಷ್ಯಾಳು, ನನಗೊಂದು ಮನಸ್ಸೈತಿ, ನನಗೆ ಮಕ್ಳು ಅದಾರ, ಏನೂ ಇಲ್ಲಪ್ಪ. ನನಗೆ ಹೊಟ್ಟು ಹೋಗೈತಂದ್ರೂ ಅವರು ಬಂದು ಚಂದಾಗ ನೋಡ್ಕೊಳ್ಳಿಲ್ಲ. ಊರಾಗ ಇದ್ದೆ ನಾನು, ಅತ್ತಿಯಾರಾತು ಮಾವಾರಾತು ಪ್ರತಿಭಾ ಆತು ಭಾಳ ಚಲೋ ನೋಡ್ಕೊಂಡ್ರು. ಆತು, ಫೋನ್ಯಾಗ ಅಂಕರು ನಿಮ್ಮ ಅತ್ತಿ ಮಾವಂಗ ಮಾತಾಡ್ತೀನಿ, ಮಾತಾಡಿ ಅದು ಏನೈತಿ ಬಗೆಹರ್ಸನಂತ ನೋಡೋಣ ಏನಾಗುತ್ತೆ. ನಾನು ಅಪ್ಪಾಜಿಯರ ಬ್ಯಾಡ್ರಿ, ಕಳ್ಸೋದು ಬ್ಯಾಡ್ರಿ ನಾವು ಸುಮಿತ್ರನ. ಯಾಕಂತ ಹೇಳ್ತೀನಿ ಕೇಳ್ರಿ, ಮರ್ಯಾದೆ ಇಲ್ಲಾರ್ದಂಗೆ ಬಾಯಿ ಬಂದಂಗೆ ಮಾತಾಡ್ತಾರ ಅಂದ್ಮ್ಯಾಗ ಅವ್ರಿಗೊಂದು ಸ್ವಲ್ಪ ಬುದ್ಧಿ ಬರೋವರೆಗಾರ ಇರಲಿ. ನಾನು ನನ್ನ ಅದ್ನಿ ಬಾಳೆ ಹರಿಸಿ ಆಕಿನ ಮನ್ಯಾಗ ಕೂರ್ಸ್ಕೋಬೇಕನ್ನೋ ಉದ್ದೇಶ ನನಗೂ ಇಲ್ರಿ. ನನಗೇನು ಉದ್ದೇಶ ಅಂದ್ರೆ ಕೊನೆಗೆ ಭಾಳ ಸೊಕ್ಕ ಐತ್ರಿ ಪ್ರತಾಪರ್ಗೆ. ನೀವೇನ ಅನ್ರಿ, ನಾನು ನೋಡಿನಲ್ಲ ಕಾಕರ್ಗಿರಷ್ಟು ಸೊಕ್ಕ ಬಹುಶಃ ನಾನು ಯಾರನ್ನೂ ನೋಡಿಲ್ಲ, ಅಷ್ಟು ಸೊಕ್ಕ ಅವ್ರ ಮೈ ತುಂಬ ಐತ್ರಿ. ಅಮ್ಮರ ಅಪ್ಪಾಜಾರ ನಾನೇನ್ರ ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ. ನಾನು ಮಾತಾಡಬಾರ್ದು ಆದರೂ ಮಾತಾಡಕತ್ತೀನಿ. ಯಾಕಂದ್ರೆ ಈ ಮನೆಗೆ ನಾ ಸೊಸೆಯಾಗಕ್ಕಿಂತ ಮುಂಚೆಕ ನಾನು ಸುಮಿತ್ರ ಇಬ್ಬರು ಗೆಳತಾರ್ರಿ. ನಾವಿಬ್ಬರು ಗೆಳತಾರಂದ್ರೂ ನಾನು ಅಣ್ಣನ ಹೇಂತನ ಕಾರಣಕ್ಕೆ ಈಗಲೂ ನನಗೆ ಅತ್ತಿಗೆಮ್ಮ ಅಂತ ಕರಿತಾಳಾಕಿ. ನಾನು ಚಿಗವರ ಅಂತ ಕರೆದ್ರು ಚಿಗವರ ಅಂತ ಕರ್ಸ್ಕೊಳಂಗಿಲ್ಲ. ನೀ ನಮ್ಮ ಅಣ್ಣ ನಿಂತಿ, ನಾನು ನಿನಗೆ ಅತ್ತಿಗೆಮ್ಮ ಅಂತ ಕರಿಬೇಕು. ಅಷ್ಟು ಬಾಂಧವ್ಯ ನಮ್ಮಿಬ್ಬರ ಮಧ್ಯೆ ಐತಿ. ನನ್ನ ಗೆಳತಿ ಮೊದಲ್ರಿ, ನನ್ನ ಗೆಳತಿಗೆ ಅನ್ಯಾಯ ಆಗಬಾರ್ದು, ನನ್ನ ಗೆಳತಿಗೆ ಮರ್ಯಾದೆ ಸಿಗ್ಬೇಕ್ರಿ. ನಾನು ಹೆಂಗೆ ಗೌರವವಾಗಿ ಒಂದು ಸುರಕ್ಷಿತವಾದ ಜೀವನ ನನ್ನ ಗಂಡನ ಮನೆಗೆ ನಾ ಪಡ್ಕೊಂಡಿನಲ್ಲ, ಹಂಗೆ ನನ್ನ ಗೆಳತಿ ನನ್ನ ಆಜ್ಞೆ ಪಡ್ಕೊಳ್ಳಿ ಅನ್ನೋದೊಂದು ನನ್ನ ಆಸೆ ರೀ. ನನ್ನನ್ನು ತಪ್ಪು ತಿಳ್ಕೊಬೇಡ್ರಿ. ಏ ಸುಚಿ, ಹಂಗ್ಯಾಕಂತೀಯ? ನೀನು ನಮ್ಮ ಮನೆಗೆ ಸೊಸೆ ಅಲ್ಲವಾ, ನಮ್ಮ ಮಗಳ. ನೀನು ಯಾವತ್ತರ ನನ್ನ ಅತ್ತೆ ಅಂತ ಕರೆದೀಯಾ, ನಿಮ್ಮ ಮಾವನ ಮಾವ ಅಂತ ಕರೆದೀಯಾ, ಅಪ್ಪ ಅವ್ವ ಅಂತಲೇ ಕರಿತಿದ್ದೆ. ನಿನ್ನ ನಾವು ಯಾವತ್ತೂ ಹಂಗೆ ನೋಡಿಲ್ಲವ. ನನಗೆ ಅರ್ಥ ಆಗುತ್ತೆ, ನಿನ್ನ ಮಾತನಾಗಿರೋ ಕಾಳಜಿ ನನಗೆ ಅರ್ಥ ಆಗುತ್ತೆ. ಆದ್ರೂ ಸಣ್ಣ ವಯಸ್ಸು, 2 ಮಕ್ಕಳದವು. ಈ ವಯಸ್ಸಿನಾಗಲ್ಲವ ತಂದೆ ತಾಯಿ ಪ್ರೀತಿ ನೋಡೋದು. ನೋಡು, ಈಗಿನ ಕಾಲ ಭಾಳ ಸುಮಾರು ಐತಿ. ಯಾವಾಗ ಯಾರಿಗೆ ಏನಾಗುತ್ತಾ ಹೇಳಲಾರೆ, ಎಲ್ಲರ ಪ್ರೀತಿನೂ ಚಂದಾಗಿ ಇದ್ದಾಗ ತಗೋಬೇಕು. ಅದ ಒಂದು ಕಾರಣಕ್ಕವ ನನ್ನ ಮಗಳು ಗಂಡನ ಜೊತೆಗೆ ಇರಲಿ, ಅಕ್ಕಿ ಮಕ್ಕಳಿಗೆ ತಾಯಿ ತಂದೆ ಪ್ರೀತಿ ಸಿಗಲಿ, ಅಜ್ಜ ಅಜ್ಜಿ ಪ್ರೀತಿ ಸಿಗಲಿ ಅನ್ನೋ ಉದ್ದೇಶ ಅಷ್ಟವ ನಂದು. ನಾನು ಅಷ್ಟೇ ಅವ, ನಾನು ಅದ ಒಂದು ಕಾರಣಕ್ಕನ ಇಷ್ಟು ದಿನ ಆದ್ರೂ ಇವ್ರು ಏನ ಮಾಡಿದ್ರು ನಾನು ಅದನ್ನ ತಡ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ ನನ್ನ ಮಕ್ಕಳು ತಂದೆ ಪ್ರೀತಿಯಿಂದ ವಂಚಿತರಾಗಬಾರ್ದು. ಯಾಕಂದ್ರೆ ನೀವ ಹೇಳಿದ್ರಲ್ಲ, ಕಾಲ ಭಾಳ ಸುಮಾರು ಐತಿ, ಯಾವಾಗ ಯಾರಿಗೆ ಏನಾಗುತ್ತಾ ಹೇಳಕ್ಕಾಗಲ್ಲ ಅಂತೇಳಿ ಹಂಗ ಅನ್ಕೊಂಡ ನಾನು ತಡ್ಕೊಂಡವ. ಇವತ್ತು ನನಗೆ ತೀರಾ ಮರ್ಯಾದೆಗೆ ಇಡ್ತನ ಮಾಡ್ಬಿಟ್ರು. ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ, ಹೆಂಗವ ಇರಲಿ, ಹೆಂಗಿರ್ಲಿ ಹೇಳು. ಆತು, ಈಗ ನೀನು ಭಾಳ ಟೆನ್ಷನ್ನಾಗ ಅದಿದೆ. ಈ ಹೊತ್ತಿನಾಗ ಈ ಟೈಮ್ನಾಗ ನಾವು ಅದನ್ನು ಮಾತಾಡಿದ್ರೆ ಅದು ಬಗೆಹರಿಯೋದಲ್ಲ. ಮತ್ತು ನೀವೊಂದು ಮಾತಾಡಿ ನಾವೊಂದು ಮಾತಾಡೋದು ಇನ್ನೂ ದೀರ್ಘಕ್ಕೆ ಹೋಗುತ್ತಾ. ಈಗ ಬಿಡ್ರಿ, ಈಗ ನಿಮ್ಮಪ್ಪ ಫೋನ್ ಮಾಡ್ತೀನಂತ ನಲ್ಲಿ ಮತ್ತೆ ಮಗ ಫೋನ್ ಮಾಡಲಿ, ಅವ್ರನ್ನೂ ಕರೆಸೋಣ. ಕರೆಸಾದ್ಮ್ಯಾಗ ಕುಂತ್ಕೊಂಡು ಮಾತಾಡಿ ಒಂದು ಏನಾರ ತೀರ್ಪು ಮಾಡೋಣ. ಏನಂತೀವ? ಅವ್ವ, ನಾನಿಲ್ಲಿ ಬರಬೇಕಾದ್ರೆ ಒಂದು ನಿರ್ಧಾರ ಮಾಡಿ ಬಂದೆ. ನಾನು ಅದನ್ನು ಮೊದಲ ಮಾಡೋಕ್ಕಂಕರು ನನಗೆ ಹಾಕಿದ್ದಿಲ್ಲ. ಯಾಕಂದ್ರೆ ಕೈಯಾಗ ರೊಕ್ಕಿಲ್ಲ, ಬಟ್ಟಿಲ್ಲ. ಅವರು ಬಟ್ಟಿನೂ ನಾನು ತೊಗೊಂಬಂದು ಕೊಟ್ಟಿದ್ದೆ, ಅವ್ನು ತೊಗೊಂಡು ಹೋಗ್ಬೇಡ ಅಂದರು. ಅದಕ್ಕೆ ಇಲ್ಲಿಗೆ ಬಂದೆ. ಏನು ಮಾತಾಡಕತ್ತಿ ಸುಮಿತ್ರ? ನನಗೆ ನನ್ನ ಮಗಳು ಜಾಕಳ ಅದು ಎಲ್ಲರ ಎಂದರ ಸಾಧ್ಯನ ಅದು? ಸುಮಿತ್ರ, ನೀನು ಹಂಗತ್ತ ಎಲ್ಲ ಅನ್ಕೊಳಕ್ ಹೋಗ್ಬೇಡ. ಇನ್ನೊಂದ್ಸರಿ ಇಂಥ ಮಾತೆಲ್ಲ ನಿನ್ನ ಬಾಯಾಗ ಬಂದ್ವು, ಮತ್ತು ನಾನಂತೂ ಏನು ಮಾಡ್ತೇನೆ ನನಗೂ ಗೊತ್ತಿಲ್ಲ. ಹಂಗಲ್ಲಣ್ಣ, ನಾನು ಹೆಂಗಾರ ಮಾಡಿ ಒಂದು ಕೆಲಸ ತಗೋಬೇಕು. ಕೆಲಸ ಸಿಕ್ಕ ಮೇಲೆ ನಾನು ನನ್ನ ಮಕ್ಕಳು ಒಂದು ರೂಮ್ ಮಾಡ್ಕೊಂಡು ಎಲ್ಲರ ಒಂದು ಹತ್ರ ನನಗೆ ಎಲ್ಲಿ ಸಿಗುತ್ತಾ ಅಲ್ಲಿ ಕೆಲಸ ಮಾಡ್ಕೊಂಡು ಇಟ್ಬಿಡೋಣ ಅಂತ ಅನ್ಕೊಂಡು ನೋಡೋಣ. ಏನು ಮಾತಾಡಕತ್ತಿದಿ? ಅಪ್ಪ ಅವ್ವ ಅಣ್ಣ ಅತ್ತಿಗೆಮ್ಮ ಎಲ್ಲಾರ ಅದಾರ ನಿನಗೆ. ಮತ್ತು ಬಂಗಾರದಂಗೆ ಅಳಿಯ ಅದಾನ. ಅವ ಅಂತರು ಬಿಡು, ಕೈ ಬಿಟ್ಬಿಟ್ಟಿವ ಅವನ್ನ ದೊಡ್ಡತನ್ನ. ನಾನಂತರೂ ಅದಿನ್ನೆ. ಆದರೂ ಅಣ್ಣ, ಯಾವತ್ತೂ ಅನಿಸ್ಬಾರ್ದಲ್ಲ, ನಿನಗೂ ಅನಿಸ್ಬಾರ್ದು ಅತ್ತಿಗೆ ಮಗು. ಸುಮಿತ್ರ, ಎಂಥ ಮಾತಾಡಕತ್ತೀಯ? ನೀ ನನ್ನ ಅತ್ತಿಗೆ ಮಗ ಅಷ್ಟ ನೋಡಕತ್ತೀಯಲ್ಲ, ನಿನಗೆ ಹೇಳುತ್ತೆ ನಾನು ಮರ್ತ್ಬಿಟ್ಟಿಯೇನ? ನೀನಿಲ್ಲ ಅಂದಿದ್ರೆ ಇವತ್ತು ನಾನು ಬೀದಿಯಾಗಿರ್ತಿದ್ದೆ. ಏನು ಹಂಗಲ್ಲ ಅತ್ತಿಗೆಮ್ಮ, ಎಷ್ಟ ಎಲ್ಲಾನು ಚಲೋ ಐತಂದ್ರೂ ಯಾರು ಎಲ್ಲಿರಬೇಕು ಅಲ್ಲಿದ್ರೆ ಚಂದ ಅನ್ನೋದು ನನಗೂ ಗೊತ್ತೈತಿ. ನನಗೆ ಯಾವತ್ತು ನಿಮಗಾಗ್ಲಿ ಅಣ್ಣಗಾಗ್ಲಿ ಭಾರ ಆಗಿರೋದು. ನಾನಾ ಒಂದು ಮಕ್ಕಕ್ಕೆ ಹೊಡಿತೀನಿ ಪಡ್ ಅಂತಂದು. ಇನ್ನೊಂದ್ಸರಿ ನಿನ್ನ ಬಾಯಾಗೆ ಏನಾರ ಭಾರ ಆಗಿರ ಅಂತ ಬಂತು ಅಂದ್ರೆ ನಾ ಸುಮ್ಮನಿರೋದಿಲ್ಲ. ಬೀದಿಗೆ ಬಿದ್ದಿರೋ ನನ್ನನ್ನು ಕರ್ಕೊಂಬಂದು ಉಪ್ಪರಿಗೆ ಮೇಲೆ ಕೂರಿಸಿ ನನಗೊಂದು ಗೌರವ, ನನಗೊಂದು ಮಾನ, ನನಗೊಂದು ಮರ್ಯಾದೆ ಈ ಊರಾಗ ನನಗೆ ಐತಿ ಅಂದ್ರೆ ಅದಕ್ಕೆಲ್ಲ ಕಾರಣ ನೀನು ಸುಮಿತ್ರ. ನೀನು ಸುಚಿತ್ರ ಅಂತ ಹೆಸರು ಇನ್ನೂ ನಂದು ಐತಿ ಅಂದ್ರೆ ಅದಕ್ಕೆ ಕಾರಣ ನೀನು. ನೀ ಇಲ್ಲಂದಿದ್ನೆಂದಿದ್ರೆ ನಾನು ಇಷ್ಟೊತ್ತಿಗೆ ಏನಾಗೋಗ್ತಿದ್ನೆ ಏನ? ಅಯ್ಯೋ ಅತ್ತಿಗೆಮ್ಮ, ಅದೆಲ್ಲ ಈಗ ಯಾಕೆ?
ನನಗೆ ನಿಮಗೆ ಮಾಡ್ಬೇಕನ್ನಿಸ್ತು ಮಾಡಿದೆ. ನೀವು ನನ್ನ ಹಂಗೆ ನೋಡ್ಕೊಂಡಿರಲ್ಲ. ಯಾವಾಗಾರ ಬಂದರೆ ನಾನು ಬಂಗಾರದಂಗಂತೂ ನೋಡ್ಕೊಂಡಿರ ಅಷ್ಟ. ನಾ ಬಂಗಾರದಂಗೆ ನೋಡ್ಕೊಂಡಿನಲ್ಲ. ನೀನು ಇಲ್ಲೇ ಇದ್ದರೂ ಸಾಯೋವರೆಗೂ ನಿನ್ನ ಮಕ್ಕಳು ನನ್ನ ಮಕ್ಕಳು. ನೀನು ನನಗೆ ಯಾವತ್ತಿದ್ರೂ ನನಗೆ ನೀನು ಮಗಳ. ನಾ ನಿನಗೆ ವರ್ಷಿಯೊಳಗೆ ಮಗಳಾದ್ರೂ ನೀ ನನಗೆ ಮಗಳು. ಈ ಮನೆ ಮಗಳು ನೀನು. ನೀ ಸಾಯೋವರೆಗೂ ಇಲ್ಲಿದ್ರು ನಾನು ನಿನ್ನ ಯಾಕ ಅಂತ ಕೇಳಲ್ಲ. ಹಂಗೇನಾರ ಕೇಳಿದ್ನಿ ಅಂದ್ರೆ ನಾನು ಅವತ್ತು ಮನುಷ್ಯ ಹುಟ್ಟಿದ್ದು ತಪ್ಪಂತ ತಿಳ್ಕೊಂಬಿಡ. ನೀನು ನನಗೆ ಯಾವತ್ತೂ ನೀ ಬಾರಲ್ಲ, ನಿಮ್ಮ ಮಣ್ಣಿಗೂ ಬಾರಲ್ಲ. ಈ ಮನೆ ಮಗಳು ನೀನು, ನೀ ಮನೆ ಲಕ್ಷ್ಮಿ. ಇಷ್ಟ ನಾ ಹೇಳ್ತೀನಿ. ಖರೇನ ತವ್ರ ಮನೆ ಚಲೋ ಐತಿ, ಗಂಡನ ಮನೆ ಚಲೋ ಐತಿ. ನನ್ನ ಅದೃಷ್ಟಕ್ಕೆ ಗಂಡನೇ ಸರಿ ಇಲ್ಲ. ಆಯ್ತು ಆದರೂ ನನ್ನ ಮಕ್ಕಳದು ಸಾಲಿದೋದೆಲ್ಲ ನೋಡ್ಬೇಕಲ್ಲ ಅತ್ತಿಗೆಮ್ಮ. ಆ ಕಾರಣಕ್ಕರ ನಾನೊಂದು ಕೆಲಸ ಮಾಡಲೇಬೇಕು. ನಾನು ನನ್ನ ಗಂಡಗನ ನಾನು ಏನಂತ ತೋರಿಸ್ಬೇಕು ಮೊದಲು. ಈಗ ಮತ್ತೆ ನಾನು ನಿಮ್ಮ ಜೊತೆಗಿದ್ದೆ, ಅಣ್ಣ ಹಾಕಿದ್ನ ತಿಂದ್ರೆ ನನ್ನ ಗಂಡ ಅದನ್ನ ಹೇಳ್ತಾನೆ. ಈಗ ನನಗೆ ಸುಮ್ಮನೆ ಕಳಿಸಿಲ್ಲ ನನ್ನ ಗಂಡ. ನನಗೆ ಅವಮಾನ ಮಾಡಿ ನೀ ಎದಕ್ಕೂ ₹1 ಉಪಯೋಗ ಇಲ್ಲಾರ್ದಾಕಿ ನೀನೇನಿದ್ರು ಅಡಿಗೆ ಮನೆ ಕಸ ಮುಸ್ರಿ ಮಾಡಕ್ಕ ಲಾಯಕು ಅಂತ ಹೇಳ್ಕಶನ. ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾಳ, ಏನು ಮಾಡಬಲ್ಲೆ ಅನ್ನೋ ತೋರಿಸ್ಬೇಕಾಗೈತಿ. ಅದಕ್ಕೋಸ್ಕರ ಅಣ್ಣ ಅತ್ತಿಗೆಮ್ಮ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ. ಅತ್ತಿಮ್ಮ ಅವ್ರನ್ನ ಕರೆಸ್ರಿ, ಮಾತಾಡಿ ನನ್ನ ನಿರ್ಧಾರ ಅವ್ರಿಗೂ ಹೇಳಿ. ಬೇಕಾದ್ರೆ ನಂಗೊಂದು ಯಾವ್ದಾರು ಕೆಲಸ ಕೊಡಿಸ್ರಿ ಎಲ್ಲರ. ನಾನು ತಲೆ ಇಟ್ಕೊಂಡು ಕೆಲಸ ಮಾಡಬೇಕು, ಮಾಡ್ತೀನಿ ಅಷ್ಟೇ.